Hello friends, welcome back to my channel. Unit 1 Listening. Listen and Respond. 2026-27 English Workbook. I'll listen to the poem carefully. The teacher recits the poem. Now fill in the blanks. ಫಸ್ಟ್ ಮೇನಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇರೋದು. ಪೇಜ್ ನಂಬರ್ 1 ಕಂಪ್ಲೀಟ್ ಆನ್ಸರ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಪೊಯಮ್ನ ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಇದೆ. ಸೊ ನೀವು ಆ ಕ್ವಶನ್ನ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಅದೇ ಥರ ನಿಮಗೆ ಇಲ್ಲಿ ರೈಮಿಂಗ್ ವರ್ಡ್ಸ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ರೈಮಿಂಗ್ ವರ್ಡ್ಸ್ನ ಆ್ಯಂಡ್ ಪ್ಲೂರಲ್ ಫಾರ್ಮ್ನ ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಡಿ ಮೇನಲ್ಲಿ ಒಂದು ಪ್ಯಾಸೇಜ್ ಅಂತ ಕೊಟ್ಟಿದ್ದಾರೆ. ಆ ಪ್ಯಾಸೇಜಲ್ಲಿ ನೀವೊಂದು ಸರಿಯಾದ ವರ್ಬ್ ಫಾರ್ಮ್ ಅಂದರೆ ಸರಿಯಾದ ಒಂದು ಅರ್ಥವನ್ನು ಕೊಡೋ ಒಂದು ಪದವನ್ನು ನೀವಲ್ಲಿ ಬರೀಬೇಕಾಗುತ್ತೆ. ಅಲ್ಲಿ 2 ಆಪ್ಷನ್ ಇದೆ. ಸೊ 2 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆನ್ಸರ್ಸ್ ಅಂತ ನಾನಲ್ಲಿ ಬರೆದಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಅಲ್ಲಿ ಲಿಸನ್ ದಿಸ್ ರೈಟ್ ಅನದರ್ ವರ್ಡ್ ಸೇಮ್ ಸೌಂಡ್ ಅಂದರೆ ಹೋಮೋಫೋನ್ಸ್ ಥರ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ನಿಮಗೆ ಇಲ್ಲಿ ಜಿ ಮೇನಲ್ಲಿ ಲುಕ್ ಆ್ಯಂಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಸೊ ಫೆಸ್ಟಿವಲ್ಸ್ ನೇಮ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೀವು ಇದೇ ಫೆಸ್ಟಿವಲ್ಸ್ನ ನೇಮ್ ಬೇಕಾದ್ರೂ ಬರೀರಿ, ಮತ್ತು ನಿಮ್ಗೆ ಯಾವುದು ಇಷ್ಟ ಇದೆಯೋ ಆ ಫೆಸ್ಟಿವಲ್ಸ್ ನೇಮ್ ಬೇಕಾದ್ರೂ ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಮೇನಲ್ಲಿ ಡಿಸ್ಕಷನ್. ಇಲ್ಲಿ ಡಿಸ್ಕಸ್ ಯುವರ್ ಪಾರ್ಟ್ ಆ್ಯಂಡ್ ಕಂಪ್ಲೀಟ್ ದ ಪ್ರೊವರ್ಬ್ಸ್ ಅಂದರೆ ಗಾದೆಗಳನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರೊವರ್ಬ್ಸ್ ಅಂದರೆ ಕನ್ನಡದಲ್ಲಿ ಗಾದೆಗಳು. ಅದಾದಮೇಲೆ ರೀಡಲ್ಸ್ ಅಂತಿದೆ ಅಂದರೆ ಒಗಟುಗಳು. 1ರಿಂದ 7 ಒಗಟುಗಳನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ಕಂಪ್ಲೀಟ್ ಆನ್ಸರ್ಸ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಸೊ ಎ ಆ್ಯಂಡ್ ಇದನ್ನು ಆರ್ಟಿಕಲ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಒಂದು ಆರ್ಟಿಕಲ್ಸ್ನ ನೀವಲ್ಲಿ 4 ಒಂದು ಕ್ವಶನ್ಸ್ಗಳ ಬಿಟ್ಟ ಸ್ಥಳಕ್ಕೆ ಕೊಟ್ಟಿದ್ದಾರೆ, ಅಲ್ಲಿ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಪುಟ ಸಂಖ್ಯೆ 5ರ ಉತ್ತರಗಳು. ನೆಕ್ಸ್ಟ್ ನಿಮಗೆ ಓರಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಥರ ಓದ್ತೀರಾ, ನೀವು ಒಬ್ಬರೇ ಇರಬೇಕಾದ್ರೆ ವಿತ್ ಫ್ಯಾಮಿಲಿ ಜೊತೆ. ಸೊ ಈ ಥರ ಒಂದು ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಸ್ ಅಥವಾ ನೋ ಅಂತ ನೀವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇದು ಪೇಜ್ ನಂಬರ್ 6ರ ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಇಲ್ಲಿ ವೊಕ್ಯಾಬ್ಯುಲರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸ್ಕೂಲಲ್ಲಿ ಬರುವ ಒಂದು ಪದಗಳು, ಅದೇ ಥರ ಏರ್ಪೋರ್ಟಲ್ಲಿ ಏನೆಲ್ಲ ಪದಗಳನ್ನ ಯೂಸ್ ಮಾಡ್ತೀವಿ. ಸೊ ನೀವು ಇದನ್ನೇ ಬರೀಬೇಕಂದ್ರೆ ನಿಮ್ಗೆ ಯಾವುದು ಇಷ್ಟ ಇದೆ ಆ ಪದಗಳನ್ನ ಬರೀರಿ. ಕ್ರಿಕೆಟಲ್ಲಿ ನೀವು ಏನು ಪದ ಯೂಸ್ ಮಾಡ್ತೀರಾ, ಸ್ಟೇಷನರೀಸಲ್ಲಿ ಏನು ಯೂಸ್ ಮಾಡ್ತೀರಾ, ಹಾಸ್ಪಿಟಲ್, ಕಿಚನ್, ಜಿಯೋಗ್ರಫಿ ಈ ಥರ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರ ರಿಲೇಟೆಡ್ ಕ್ವಶನ್ಸ್ನ ಬರೀರಿ. ನಿಮಗೆ ಮತ್ತೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೀವು ಫಿಲ್ ಮಾಡಬೇಕಾದ್ರೆ ಮ್ಯಾಚ್ ದ ಫಾಲೋಯಿಂಗಲ್ಲಿರೋ ಆನ್ಸರ್ನ ನೀವು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಪದಾನ ಕೊಟ್ಟಿದ್ದಾರೆ. ಅಂದರೆ ನೌನು, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್. ಟೋಟಲ್ 4 ವರ್ಡ್ಸ್ ಇದೆ. ಸೊ ಫಸ್ಟ್ ಕ್ವಶನಲ್ಲಿ ನೌನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್ನ ಫಿಲ್ ಮಾಡಬೇಕು. ಅದೇ ಥರ ನೆಕ್ಸ್ಟು ನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್ನ ಇಲ್ಲಿ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಇನ್ಕಂಪ್ಲೀಟ್ ಪ್ಯಾಸೇಜ್ ಒಂದು ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದು 7 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ಸ್ನ ಕೂಡ ನೀವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂದ ಗಿವನ್ ರೀಡ್ ದೇರ್ ಆರ್ 8 ಅಬ್ಸ್ಟ್ರಾಕ್ಟ್ ನೌನ್ಸ್ಗಳನ್ನ ಕೊಟ್ಟಿದ್ದಾರೆ. 8 ಅಬ್ಸ್ಟ್ರಾಕ್ಟ್ ನೌನ್ನ ನೀವು ಅಲ್ಲಿ ಗ್ರಿಡ್ಡಿಂದ ನೀವು ಅದನ್ನು ಚೂಸ್ ಮಾಡಿ ಅಲ್ಲಿ ನೀವು ಬರೀಬೇಕಾಗುತ್ತೆ. ಇದು ಪ್ರಕಟ ಸಂಖ್ಯೆ 9ರ ಒಂದು ಉತ್ತರ. ನೆಕ್ಸ್ಟ್ ಮೈಕ್ರೋಟೆಕ್ಸ್ಟ್ 1ನಲ್ಲಿ ನಿಮಗೆ ರೈಮಿಂಗ್ ವರ್ಡ್ಸ್ ಇದೆ. ಅದೇ ಥರ 2 ಫೆಸ್ಟಿವಲ್ಸ್ ನೇಮ್ ಇದೆ. ಹಾಗೆ 2 ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಫೆಸ್ಟಿವಲ್ ಯಾವುದು. ನೆಕ್ಸ್ಟ್ ಪ್ರೈಸ್ ಸನ್ ಅಂತ ನಿಮಗೆ ಸೆಂಟೆನ್ಸ್ಗಳನ್ನ ಕೊಡೋಕ್ಕೆ ಒಂದು ಪದಗಳನ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಹಾಗೆ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕೂಡ ಮಾಡಬೇಕಾಗುತ್ತೆ. ಇದು ಪುಟ ಸಂಖ್ಯೆ 10ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಇಲ್ಲಿ ಯೂನಿಟ್ 2ಅಲ್ಲಿ ಅರ್ಜುನ ಅವ್ರ ಬಗ್ಗೆ ಒಂದು ಸ್ಟೋರಿನ ನಿಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಓದಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೀವು ಬರೀಬೇಕಾಗುತ್ತೆ. ಅದೇ ಒಂದು ಸ್ಟೋರಿಲಿ ಅದಕ್ಕೆ ಆನ್ಸರ್ ಇದೆ. ನೆಕ್ಸ್ಟ್ ಕಂಪ್ಲೀಟ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದಿಸ್ ಪಿಕ್ಚರ್ನ ಯೂಸ್ ಮಾಡಿ ಸ್ಟೋರಿನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವರ್ಡ್ 2 ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಬೇಕು ಈ ಮೇನಲ್ಲಿ. ಅದಾದಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಒಂದು ಟಿಕ್ ಮಾಡಬೇಕು. ನಂತರ ನಿಮಗೆ ಟೇಬಲ್ನ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಈ ಮೇನಲ್ಲಿದೆ. ಇದು ಕೂಡ ಅಷ್ಟೇ, ಟೇಬಲ್ನ ಓದಿ ನೀವು ಪ್ರಶ್ನೆಗಳನ್ನ ಉತ್ತರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಂಗ್ಲೀಷ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಟ್ ಅಡ್ವರ್ಟೈಸ್ಮೆಂಟ್ ಯು ಹ್ಯಾವ್ ಟು ಆನ್ಸರ್ ದಟ್ ಫಾಲೋಯಿಂಗ್ ಕ್ವಶನ್ಸ್. ನೆಕ್ಸ್ಟ್ ಸಮ್ ಸೆಂಟೆನ್ಸ್ ಅಬೌಟ್ ಸ್ಟೋರಿ ಆರ್ ಗಿವನ್ ಬಿಲೋ. ಇದು ಜಂಬಲ್ ಆಗಿದೆ. ಸೊ ನೀವು ಇದನ್ನ ಕರೆಕ್ಟ್ ಫಾರ್ಮೆಟಲ್ಲಿ ಬರೀರಿ. ಇದೇ ಥರ ಟೇಬಲ್ನ ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹಾಗೆ
ಚೂಸ್ ದ ಕರೆಕ್ಟ್ ಆನ್ಸರ್ಸ್ನು ಕೂಡ ನೀವಿಲ್ಲಿ ಬರೀರಿ. ನೆಕ್ಸ್ಟ್ ಗ್ರಾಫ್ನ ಯೂಸ್ ಮಾಡಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ಕ್ವಶನ್ ಆನ್ಸರ್ಸ್ನ ನೀವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೇನಲ್ಲಿ ಮೈಕ್ರೋ ಟೆಸ್ಟ್ 2ದು ಕಂಪ್ಲೀಟ್ ಆನ್ಸರ್ಸ್ ಇದೆ. ಅದಾದಮೇಲೆ ಯೂನಿಟ್ 3 ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೌನ್ ಯಾವುದು ವರ್ಬ್ ಯಾವುದು ಅದನ್ನು ಫಿಲ್ ಮಾಡಿ. ಅದೇ ಥರ ಅಬ್ಜೆಕ್ಟಿವ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಕಂಜಕ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಕಂಜಕ್ಷನ್ನು ಕೂಡ ನೀವಿಲ್ಲಿ ಫಿಲ್ ಮಾಡಬೇಕಾದ್ರೆ ಈ ಮೇನಲ್ಲಿ ನಿಮಗೆ ಬರೀ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅದೇ ಥರ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಪೇಜ್ ನಂಬರ್ 29ನಲ್ಲಿ ಕ್ವಶನ್ ಆನ್ಸರ್ಸ್ ಇದೆ. ನೆಕ್ಸ್ಟ್ ಎಕ್ಸ್ಕ್ಲಮೇಟೆಡ್ ವರ್ಡ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪಜಲ್ ಆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಪಜಲ್ಸ್ ಇದೆ. ಈ ಪಜಲ್ಸ್ನ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೈಕ್ರೋ ಟೆಸ್ಟ್ 3ಯಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಇದನ್ನು ಆನ್ಸರ್ ಮಾಡಿ. ನೆಕ್ಸ್ಟ್ ಯೂನಿಟ್ 4 ನಿಮಗೆ ಇಲ್ಲಿ ವೊಕ್ಯಾಬ್ಯುಲರೀಸ್ ಅಂತ ಇದೆ. ಇಲ್ಲಿ ನೀವು ನೌನ್ ಮತ್ತು ಪ್ರೊನೌನ್ನ ಬರೀಬೇಕಾಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿ ನೀವು ಬರೀರಿ. ನೆಕ್ಸ್ಟ್ ನೌನ್ ಜೆಂಡರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೊನೌನ್ಸ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಯಾವುದು ಅಂತ ಕೂಡ ಇಲ್ಲಿ ಬರೀಬೇಕಾಗುತ್ತೆ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಬರೀರಿ. ನೆಕ್ಸ್ಟ್ ಇಲ್ಲಿ ಟ್ರೂ ಇಫ್ ಸ್ಟೇಟ್ ಕಂಟೈನ್ಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಥರ ನೀವು ಇಲ್ಲಿ ಫ್ರೇಮ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಮಾಡಿ. ಅದೇ ಥರ ಪ್ರಿನ್ಸಿಪಲ್ ವರ್ಬ್ ಹಾಗೂ ಹೆಲ್ಪಿಂಗ್ ವರ್ಬ್ ಯಾವುದು ಅಂತ ನೀವು ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕರೆಕ್ಟ್ ಫಾರ್ಮ್ನಲ್ಲಿ ಒಂದು ಸೆಂಟೆನ್ಸ್ನ ಪಾಸ್ಟ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಚೂಸ್ ಆಫ್ 5 ಥಿಂಗ್ಸ್ ಅಪ್ರಾಪರ್ಲಿ ನಾವು ಮತ್ತು 5 years ಎಗೋ ಯಾವ ಥರ ಇತ್ತು ಅದನ್ನು ಬರೀರಿ. ನೆಕ್ಸ್ಟ್ ಹ್ಯಾವ್ ಫಾರ್ಮ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ ಹೆಲ್ಪಿಂಗ್ ವರ್ಬ್ ಮತ್ತು ಪ್ರಿನ್ಸಿಪಲ್ ವರ್ಬ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಡಸ್ ರವಿ ಪ್ಲೇ ಇನ್ ದ ಈವ್ನಿಂಗ್ ಒಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹಿಯರ್ ಇಸ್ ಅನ್ ಇನ್ಕಂಪ್ಲೀಟ್ ಡೈಲಾಗ್ಸ್ ಇದೆ. ಕಂಪ್ಲೀಟ್ ಡೈಲಾಗ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಲಾಸ್ಟ್ ಮೇನಲ್ಲೂ ಅಷ್ಟೇ ಇದು ಪೇಜ್ ನಂಬರ್ 46 ಮೈಕ್ರೋ ಟೆಸ್ಟ್ 4 ತನಕ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ಯೂನಿಟ್ 5 ಇರುತ್ತೆ. ಯೂನಿಟ್ 5ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಹೈಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನ ನೀವು ಬಾಕ್ಸಲ್ಲಿ ಬರೀರಿ. ಅದೇ ಥರ ಪಿಕ್ಚರ್ಸ್ನ ಯೂಸ್ ಮಾಡಿ ಕಂಪ್ಲೀಟ್ ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪ್ರೊವರ್ಬ್ಸ್ನ ಯೂಸ್ ಮಾಡಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಫ್ರೆಂಡ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಇದೆ. ನೆಕ್ಸ್ಟ್ ಕ್ವಿಸ್ ಕ್ವಶನ್ನ ಟಿಕ್ ಮಾಡಿ. ಅದೇ ಥರ ರಿಅರೇಂಜ್ ದ ಜಂಬಲ್ ಸೆಂಟೆನ್ಸ್ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕೂಡ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ WH ಕ್ವಶನ್ಸ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 8th ಸ್ಟ್ಯಾಂಡರ್ಡ್ ನಿಮ್ಮೊಂದು ಡೈಲಿ ರುಟೀನ ಕೂಡ ನೀವು ಇಲ್ಲಿ ಕಂಪ್ಲೀಟಾಗಿ ಬರೀರಿ. ನಂತರ ನಿಮಗೆ ಪ್ಯಾರಾಗ್ರಾಫ್ ರೈಟಿಂಗ್ ಇದೆ. ಅದಾದಮೇಲೆ ಅಪ್ಲಿಕೇಶನ್ ಫಿಲ್ಲಿಂಗ್ ಇದೆ. ನಿಮ್ಮ ನೇಮ್, ಇಮೇಲ್ ID ಎಲ್ಲ ಇದು ನಿಮಗೆ ಒಂದು ಪರ್ಸನಲ್ ಕ್ವಶನ್. ನೆಕ್ಸ್ಟ್ ಪ್ರೊಫೈಲ್ ಆಫ್ ಮಂಜುಳಾ ಅವ್ರ ಬಗ್ಗೆ ಒಂದು ಪ್ರೊಫೈಲ್ನ ನೀವು ಬರೀರಿ. ನೆಕ್ಸ್ಟ್ WH ಕ್ವಶನ್ ಫ್ರೇಮ್ ದ ಕ್ವಶನ್ಸ್ ಅಂತ ಟೋಟಲ್ 10 ಕ್ವಶನ್ಸ್ನ ಆನ್ಸರ್ ಮಾಡಿ. ಅದೇ ಥರ ಹಿಯರ್ ಆರ್ 5 ಬಲೂನ್ಸ್ ಇದೆ. ನೆಕ್ಸ್ಟ್ ಫ್ರೇಮ್ ಮೆನಿ ನ್ಯೂ ವರ್ಡ್ಸ್ ಪಾಸಿಬಲ್ ಇದು ಗಿವನ್ ವರ್ಡ್ಸ್. ನೆಕ್ಸ್ಟ್ ಇಲ್ಲಿ ಯೂನಿಟ್ 6 ಅಲ್ಲಿ ಲಿಸ್ಟ್ ಆಫ್ ಕಾನ್ಸೋನೆಂಟ್ ಸೌಂಡ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇದು ಲಾಸ್ಟ್ ಮೈಕ್ರೋ ಟೆಕ್ಸ್ಟ್ 5 ಆನ್ಸರ್ಸ್. ಥ್ಯಾಂಕ್ ಯು.